ನಾವೆಲ್ಲ ಮೈಸೂರಿನಲ್ಲೇ ಓದಿದ್ದು. ನಾನು ಹೈಸ್ಕೂಲಿಂದ ಲಾ ಮುಗಿಸೋವರೆಗೂ ಮೈಸೂರಿನಲ್ಲೇ ಓದಿದ್ದು, ಮತ್ತು ಲಾಯರ್ ಕೆಲಸನೂ ಕೂಡ ಇಲ್ಲೇ ಮಾಡೋದು. ಹಾಗಾಗಿ ಮೈಸೂರಿನ ಸಮಸ್ಯೆಗಳು, ಮಾರಣೀಸ್ ಕಾಲೇಜಿನ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ನನಗೆ ಅರಿವಾಗಿತ್ತು. ಹಾಗಾಗಿ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿ ಈಗ ಮೈಸೂರಿನಲ್ಲಿ ಆ ಕಾಮರ್ಸ್ ಕಾಲೇಜು ಎಷ್ಟು ವಿದ್ಯಾರ್ಥಿಗಳಿದ್ದಾರಲ್ಲಿ? ಸುಮಾರು 4,000 ವಿದ್ಯಾರ್ಥಿನಿಯರಿದ್ದಾರೆ. 4,000 ವಿದ್ಯಾರ್ಥಿನಿಯರಿದ್ದಾರೆ. ಅಲ್ಲಿ ಹಾಸ್ಟೆಲ್ ಆಗಿದೆಯಲ್ಲ, 600 ಜನರಿಗೆ ಹಾಸ್ಟೆಲ್ ಇದೆ. ಈಗ ಅಡಿಗಲ್ ಆಗ್ತಾ ಇದೀವಲ್ಲ, ಸುಮಾರು ಇನ್ನೂ 600 ಜನ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಸೌಲಭ್ಯವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾನು ಹಿಂದೆ ಬಂದಿದ್ದೆ, ಈಗ ಸ್ವಲ್ಪ ದಿನಗಳ ಹಿಂದೆ ನಾನು ಸುಧಾಕರ್ ಎಲ್ಲ ಬಂದಿದ್ದು, ನೋಡಿದೋ ಅಲ್ಲಿ ಭಾಳ ಶಿಥಿಲ ಆಗಿತ್ತು. ಮತ್ತು ವಿದ್ಯಾರ್ಥಿನಿಯರು ಭಾಳ ಭಯದಿಂದ ವಿದ್ಯಾಭ್ಯಾಸ ಮಾಡಬೇಕಾದಂಥ ಪರಿಸ್ಥಿತಿ ಇತ್ತು. ಅದಕ್ಕೋಸ್ಕರ ಒಂದು ಹೊಸ ಹಾಸ್ಟೆಲನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಸುಮಾರು ಎಲ್ಲ ವಿದ್ಯಾರ್ಥಿಗಳು ಸೈನ್ಸು ಮತ್ತು ಆರ್ಟ್ಸ್, ಇಲ್ಲಿ ಸೈನ್ಸು ಆರ್ಟ್ಸ್ಗೆ, ಅಲ್ಲಿ ಕಾಮರ್ಸ್, ಅದು ಕಾಮರ್ಸು, ಇಲ್ಲಿ ಸೈನ್ಸು ಮತ್ತು ಆರ್ಟ್ಸು ಸುಮಾರು 1,400 ಈಗ ಟೋಟಲ್ಲು 2ರಿಂದ 7,000 ಜನ ವಿದ್ಯಾರ್ಥಿನಿಯರು, 1,700 ಜನಕ್ಕೆ ಅವಕಾಶ ಆಯ್ತೈತೆ. ಸುಮಾರು 1,700 ಜನರಿಗೆ ಅವಕಾಶವನ್ನು ಕಲ್ಪಿಸ್ತಕ್ಕಂಥ ಹಾಸ್ಟೆಲನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಯಾಕೆಂದರೆ ನಮ್ಮ ಉದ್ದೇಶ ಹೆಣ್ಣು ಮಕ್ಕಳಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಕ್ಕಬೇಕು. ಒಂದು ಮಾತಿದೆ ನಮಗೆ, ಹೆಣ್ಣು ಮಗಳು ಒಬ್ಬ ಹೆಣ್ಣು ಮಗಳು ವಿದ್ಯಾವಂತೆಯಾದರೆ ಒಂದು ಶಾಲೆಯನ್ನು ತೆರೆದಂತೆ. ತನ್ವೀರ್ ಸೇಠ್ ಕೂಡ ಶಿಕ್ಷಣ ಸಚಿವರಾಗಿದ್ದರು. ಒಬ್ಬ ಹೆಣ್ಣು ಮಗಳು ವಿದ್ಯಾವಂತೆಯಾದರೆ ಒಂದು ಶಾಲೆಯನ್ನು ತೆರೆದಂತೆ. ಅದಕ್ಕೋಸ್ಕರ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳು ಕೂಡ ವಿದ್ಯಾವಂತರಾಗಬೇಕು. ನಿಮಗೆ ಬಸವಣ್ಣವ್ರ ಕಾಲದಲ್ಲೇ ಸಮಾನತೆಯ ಅವಕಾಶವನ್ನು ಕಲ್ಪಿಸಿಕೊಟ್ರು. ನಮ್ಮ ಸಮಾಜದಲ್ಲಿ ಶತಮಾನಗಳ ಕಾಲ ಹೆಣ್ಣುಮಕ್ಕಳು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು. ಹೇಗೆ ಶೂದ್ರರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು, ಅದೇ ರೀತಿ ಹೆಣ್ಣು ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರಾಗಿದ್ದರು. ಹಾಗಾಗಿಯೇ ಸಮಾಜದಲ್ಲಿ ನಾವು ತಾರತಮ್ಯವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಪುರುಷರು ಜಾಸ್ತಿ, ಪುರುಷ ವಿದ್ಯಾರ್ಥಿಗಳು ಹೆಚ್ಚು ಕಲಿತಕ್ಕಂಥ ಮಕ್ಕಳಿದ್ದಾರೆ, ಹೆಣ್ಮಕ್ಳು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಅಂತಕ್ಕಂಥದ್ದು ಅನುಪಾತವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಉದ್ದೇಶ ಹೆಣ್ಣು ಮಕ್ಕಳು 100ಕ್ಕೆ 100 ಶಿಕ್ಷಣವನ್ನು ಪಡ್ಕೋಬೇಕು. ಅಷ್ಟೇ ಅಲ್ಲ, ಗುಣಮಟ್ಟದ ಶಿಕ್ಷಣವನ್ನು ಪಡ್ಕೋಬೇಕು. ಮತ್ತು ಈಗಾಗಲೇ ಸಾಬೀತು ಮಾಡಿದ್ದಾರೆ, ಹೆಣ್ಣು ಮಕ್ಕಳು ಪುರುಷರಿಗಿಂತ ಕಡಿಮೆ ಇಲ್ಲ ಅಂತಕ್ಕಂಥದ್ದನ್ನು ಸಾಬೀತು ಮಾಡಿದ್ದಾರೆ. ಹೆಚ್ಚು ರ್ಯಾಂಕ್ಗಳು ಪಡ್ಕೊಳ್ತಕ್ಕಂಥದ್ದು, ಎಷ್ಟು ಮೊದಲನೇ ದರ್ಜೆನಲ್ಲಿ ಪಾಸ್ ಮಾಡ್ತಕ್ಕಂಥದ್ದು. ಈಗ ನಾವು ರೆಸಿಡೆನ್ಷಿಯಲ್ ಶಾಲೆಗಳನ್ನು ಪ್ರಾರಂಭ ಮಾಡಿದ್ದೀವಿ. ರೆಸಿಡೆನ್ಷಿಯಲ್ ಶಾಲೆ
ನಾವು ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿನಿ ಇಡೀ ರಾಜ್ಯಕ್ಕೆ ನಂಬರ್ 1 ಸ್ಥಾನದಲ್ಲಿ ಬಂದಿರತಕ್ಕಂಥದ್ದು SSLC. ನೀನೇನಾರು ರ್ಯಾಂಕ್ ತಗೊಂಡಿದ್ದೀನಮ್ಮ ಪುಷ್ಪ? ಇಲ್ಲ ತಗೊಂಡಿಲ್ಲ. ನೀನು ಇಲ್ಲಿ ಓದಿದ್ಯಾ? ಬೆಂಗಳೂರಿನಲ್ಲಿ ಓದ್ದೆ ನೀನು? ಎಲ್ಲ ಬೆಂಗಳೂರು? ನೀ ಎಲ್ಲ ಬೆಂಗಳೂರಿಗೆ ಸೇರ್ಕೊಂಬಿಟ್ಟು ಓದಿದ್ಯಾ? ಯಾಕಂದರೆ ನಿಮ್ಮ ಅಪ್ಪ ಇಂಜಿನಿಯರ್ ಆಗಿದ್ರಲ್ಲ, ಅದಕ್ಕೋಸ್ಕರ ನಿಮಗೆ ಬೆಂಗಳೂರಿನಲ್ಲಿ ಓದಿಸಿರೋದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಶಿಕ್ಷಣ ಪುರುಷರಿಗೆ ಅಥವಾ ಮಹಿಳೆಯರಿಗೆ ಅಂತಿಲ್ಲ, 100ಕ್ಕೆ 100 ಇಡೀ ನಮ್ಮ ಸಮಾಜ ವಿದ್ಯಾವಂತರಾಗಬೇಕು. ವಿದ್ಯಾವಂತರಾದರೆ ಮಾತ್ರ ತಮ್ಮ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ.